ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ನಿಮಗೆ ಒಂದು ವಿಶೇಷವಾದ, ಒಂದು ಸುಂದರವಾದ, ಒಂದು ನಿಗೂಢವಾದ ಸ್ಥಳದ ಬಗ್ಗೆ ತಿಳಿಸಲು ಹೊರಟಿದ್ದೇನೆ. ಕೆಲವೇ ಜನರಿಗೆ ಪರಿಚಯವಿರುವ ಒಂದು ದೇವಸ್ಥಾನದ ಬಗ್ಗೆ ತಿಳಿಸಲು ನಾನು ಇಲ್ಲಿಗೆ ಬಂದಿದ್ದೇನೆ. ಇದು ಒಂದು ಗುಹಾಂತರ ದೇವಾಲಯವಾಗಿದೆ. ಅದೇ ಚಿಕ್ಕ ದೊಡ್ಡವಾಡಿಯ ಗವಿ ರಂಗನಾಥ ಸ್ವಾಮಿಯ ದೇವಾಲಯವಾಗಿದೆ. ಸ್ನೇಹಿತರೆ, ಯೂಟ್ಯೂಬ್ನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಚಿಕ್ಕ ದೊಡ್ಡವಾಡಿ ಬೆಟ್ಟದ ಗುಹೆಯಲ್ಲಿರುವ ಗವಿ ರಂಗನಾಥ ಸ್ವಾಮಿ ದೇವಾಲಯದ ಒಳಗಿನ ಸಂಪೂರ್ಣ ಚಿತ್ರಣ ಹಾಗೂ ಗುಹೆಯಲ್ಲಿರುವ ಗವಿ ರಂಗನಾಥ ಸ್ವಾಮಿಯ ದರ್ಶನವನ್ನು ನಿಮಗೆ ಮಾಡಿಸುವ ಪ್ರಪ್ರಥಮ ಅವಕಾಶ ನನಗೆ ಸಿಕ್ಕಿದೆ. ದಯವಿಟ್ಟು ಎಲ್ಲರೂ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಶೇರ್ ಮಾಡಿ, ಇಂತಹ ಅದ್ಭುತ ಸ್ಥಳದ ಬಗ್ಗೆ ಎಲ್ಲರಿಗೂ ತಿಳಿಸಿ. ಸ್ನೇಹಿತರೆ, ಈ ಗವಿ ರಂಗನಾಥ ಸ್ವಾಮಿ ದೇವಾಲಯ ಇರುವುದು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿಯ ಚಿಕ್ಕ ದೊಡ್ಡವಾಡಿ ಗ್ರಾಮದ ಚಿಕ್ಕ ದೊಡ್ಡವಾಡಿ ಬೆಟ್ಟದಲ್ಲಿದೆ. ಈ ಗವಿ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಹೋಗಲು ಚಿಕ್ಕ ದೊಡ್ಡವಾಡಿ ಗ್ರಾಮದಿಂದ ರಸ್ತೆಯ ವ್ಯವಸ್ಥೆ ಇದೆ. ಅದು ಮಣ್ಣಿನ ರಸ್ತೆಯಾಗಿದೆ. ಅಲ್ಲಿಗೆ ಬೈಕು ಹಾಗೂ ಟ್ರ್ಯಾಕ್ಟರ್ಗಳು ಸಹ ಹೋಗಬಹುದು. ದೇವಸ್ಥಾನದ ಹತ್ತಿರದವರೆಗೂ ಸಹ ಬರಬಹುದು. ಸ್ನೇಹಿತರೆ, ನೀವೇನಾದರೂ ಈ ದೇವಾಲಯಕ್ಕೆ ಬರಬೇಕು ಅಂದರೆ ಕೂಡಿಗೆರೆಯಿಂದ ಕೋಳಾಲ ಮಾರ್ಗವಾಗಿ ಬರಬೇಕು. ಕೋಳಾಲಕ್ಕೂ ಹೋಗಬೇಕಾಗಿಲ್ಲ. ಮೊದಲು ಹಿರೇ ದೊಡ್ಡವಾಡಿಗೆ ಬಂದು ನಂತರ ಚಿಕ್ಕ ದೊಡ್ಡವಾಡಿ ಗ್ರಾಮಕ್ಕೆ ಬರಬೇಕು. ಅಲ್ಲಿಂದ ಮಣ್ಣಿನ ರಸ್ತೆ ಮುಖಾಂತರ ಬೆಟ್ಟವನ್ನು ತಲುಪಬಹುದು. ಸ್ನೇಹಿತರೆ, ದೇವಾಲಯಕ್ಕೆ ಹೋಗಲು ಮೆಟ್ಟಿಲುಗಳ ವ್ಯವಸ್ಥೆ ಇದೆ. ಜಾಸ್ತಿ ಮೆಟ್ಟಿಲುಗಳೇನಿಲ್ಲ, 50ರಿಂದ 60 ಮೆಟ್ಟಿಲುಗಳಿರ್ಬೋದು ಅಷ್ಟೇ. ಆರಾಮವಾಗಿ ದೇವಸ್ಥಾನಕ್ಕೆ ಎಲ್ಲರೂ ಹೋಗಬಹುದು. ಚಿಕ್ಕ ದೊಡ್ಡವಾಡಿ ಬೆಟ್ಟವನ್ನು ಗರುಡಾಚಲ ಬೆಟ್ಟ ಎಂದು ಸಹ ಕರೆಯುತ್ತಾರೆ. ಗವಿ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡಬೇಕಂದ್ರೆ ನೀವು ಶನಿವಾರ ಬರಬೇಕಾಗುತ್ತೆ. ಈ ದಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಅಕ್ಕ, ಯೂಟ್ಯೂಬ್ ಅಕ್ಕ ಹನುಮಂತರಾಯ್ ಅಂತ ಹೇಳ್ಬಿಟ್ಟು ಹನುಮಂತರಾಯ್ ಅಂತ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಾವು ಮೊದಲಿಗೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಹೋಗಬಹುದು. ಅಕ್ಕ, ನಮ್ದು ಇಲ್ಲೇ ಪಕ್ಕ ಊರಕ್ಕ ಬೈಚಳ್ಳಿ ಅಂತ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕೋದು ಅಷ್ಟೇ. ಅಕ್ಕ, ಅಮ್ಮ ಹನುಮಂತರಾಯ ಅಂತ ಮಾಡಿದ್ದೀನಿ. ನಾ ಏನು ಮಾಡಿ ನೋಡಿ, ಸಬ್ಸ್ಕ್ರೈಬ್ ಆಗಿ. ಅಲ್ಲ ಒಂದು 10-12 ಮಾಡಿದ್ದೀನಿ ವಿಡಿಯೋ. ಹನುಮಂತರಾಯ. ಹೌದಾ? ಮತ್ತು ಯೂಟ್ಯೂಬಲ್ಲಿ ಟ್ರೈ ಮಾಡಿ. ಯೂಟ್ಯೂಬ್ ಮಾಡ್ತಾಯಿದ್ರಾ? ಮಾಡಿ. ಸ್ನೇಹಿತರೆ, ನೋಡಿ ಎಂತಹ ಅದ್ಭುತವಾದ ಗುಹೆ. ಈ ಗುಹೆಯಲ್ಲಿ ಗವಿ ರಂಗನಾಥ ಸ್ವಾಮಿಯವರು ನೆಲೆಸಿದ್ದಾರೆ. ಬನ್ನಿ, ಎಲ್ಲರೂ ಗವಿ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡೋಣ. ಈ ರಂಗನಾಥ ಸ್ವಾಮಿಯವರು ಇಲ್ಲಿ ಹೇಗೆ ನೆಲೆಸಿದ್ರು ಎಂಬುದರ ಬಗ್ಗೆ ಇಲ್ಲಿ ಬಂದಿರತಕ್ಕಂತಹ ಭಕ್ತರನ್ನು ಕೇಳಿ ತಿಳಿದುಕೊಳ್ಳೋಣ. ಇಲ್ಲಾಂದರೆ ಅರ್ಚಕರನ್ನು ಕೇಳಿ ಆದರೂ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಗುಹೆಯಲ್ಲಿ ತಂಪಾದ ವಾತಾವರಣ ಇದೆ. ಸ್ನೇಹಿತರೆ, ಹೊರಗಡೆ ತುಂಬ ಬಿಸಿಲಿದ್ರೂ ಸಹ ಇಲ್ಲಿ ಉಷ್ಣಾಂಶ ತುಂಬ ಕಡಿಮೆ ಇದೆ. ಎಲ್ಲರೂ ಬಿಸಿಲಿನಲ್ಲಿ ನಡ್ಕೊಂಡು ಬಂದು ವಿಶ್ರಾಂತಿಯನ್ನು ತೆಗೆದುಕೊಳ್ತಿದ್ದಾರೆ. ಇಲ್ಲಿ ಫಸ್ಟ್ ನೋಡ್ತೀನಿ ತಡ್ರಿ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಗುಹೆ ಇದೆ ಅಂತ ಹೇಳಿದ್ರು. ಈ ಗುಹೆಗೆ ಹೋಗಲು ತುಂಬ ಕಷ್ಟ ಅಂತ ಹೇಳಿದ್ರು. ಮಲ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ನೋಡೋಣ ಅದು ಹೇಗಿದೆ ಅಂತ. ಹೌದು ಸ್ನೇಹಿತರೆ, ತುಂಬ ಕಷ್ಟ. ಒಬ್ಬರು ಮಾತ್ರ ತೂರಿ ಹೋಗಬೇಕಾಗುತ್ತೆ. ತುಂಬ ಕಷ್ಟ. ಒಬ್ಬರು ಹೋದ್ಮೇಲೆ ಇನ್ನೊಬ್ಬರು ಹೋಗಬೇಕು. ಕಿರಿದಾದ ಜಾಗ ಇದಾಗಿದೆ. ನಿಧಾನವಾಗಿ ಹೋಗಬೇಕು. ಸ್ನೇಹಿತರೆ, ಇಲ್ಲಿ ಕರೆಂಟ್ ಇಲ್ಲ ಅಂದರೆ ಏನೂ ಕಾಣೋದಿಲ್ಲ. ತುಂಬ ಕತ್ತಲಾಗುತ್ತೆ. ನಮ್ಮ ಅದೃಷ್ಟ ಇಲ್ಲಿ ಕರೆಂಟ್ ಇದೆ ಇವತ್ತು. ನೋಡಿ ಸ್ನೇಹಿತರೆ, ಇದು ಕದ್ರಿ ನರಸಿಂಹಸ್ವಾಮಿ ಅಂತೆ. ಇಲ್ಲಿ ಉದ್ಭವವಾಗಿದೆಯಂತೆ. ಇದನ್ನು ಕದ್ರಿ ನರಸಿಂಹಸ್ವಾಮಿ ಅಂತ ಹೇಳ್ತಾರೆ ಸ್ನೇಹಿತರೆ.
ಅರ್ಚಕರು ಕದಿರಿ ನರಸಿಂಹಸ್ವಾಮಿ ಅಂತ ಹೇಳಿದ್ರು. ಇನ್ನೊಂದು ಇದೆಯಂತೆ, ಅದು ಲಕ್ಷ್ಮೀ ನರಸಿಂಹಸ್ವಾಮಿ ಉದ್ಭವ ಆಗಿದೆಯಂತೆ ಅಲ್ಲಿ. ಸ್ನೇಹಿತರೆ, ಈ ಕದಿರಿ ನರಸಿಂಹಸ್ವಾಮಿಗೆ ಎಳೆನೀರಿನ ಅಭಿಷೇಕ ಮಾಡ್ತಾರಂತೆ ಸ್ನೇಹಿತರೆ. ಕದಿರಿ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡಿ ಎಲ್ಲರೂ ತಮ್ಮ ಸಕಲ ಅಭಿಷ್ಟವನ್ನು ನೆರವೇರುವಂತೆ ಪ್ರಾರ್ಥಿಸಿಕೊಳ್ಳಿ. ಸ್ನೇಹಿತರೆ, ಈಗ ಲಕ್ಷ್ಮೀ ನರಸಿಂಹಸ್ವಾಮಿ ಉದ್ಭವವಾಗಿರ್ತಕ್ಕಂತಹ ಒಂದು ಸ್ಥಳವನ್ನು ನೋಡೋಣ. ಸ್ನೇಹಿತರೆ, ಇದು ತುಂಬ ಕಿರಿದಾದ ಜಾಗ. ಅಲ್ಲಿ ಯಾರು ಹೋಗಿ ಪೂಜೆ ಮಾಡಲು ಆಗೋದಿಲ್ಲ, ತುಂಬ ಕಷ್ಟ. ಯಾರಾದರೂ ಚಿಕ್ಕ ಮಕ್ಕಳು ಹೋಗಿ ಆ ದೇವ್ರಿಗೆ ಪೂಜೆ ಮಾಡಬೇಕಾಗುತ್ತೆ. ದೊಡ್ಡವರು ಯಾರ ಕೈಲೂ ಸಹ ಒಳಗಡೆ ಹೋಗೋಕ್ಕಾಗಲ್ಲ. ಸ್ನೇಹಿತರೆ, ಸಾಧ್ಯವಾದರೆ ನೀವು ಒಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟು ಗವಿ ರಂಗನಾಥ ಸ್ವಾಮಿ ಹಾಗೂ ಕದಿರಿ ನರಸಿಂಹಸ್ವಾಮಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಈ ಒಂದೇ ಗುಹೆಯಲ್ಲಿ ನೀವು ಮಾಡಿಕೊಂಡು ಹೋಗ್ಬೋದು ಸ್ನೇಹಿತರೆ. ಶನಿವಾರ ಬಂದು ಈ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡೋಗಿ ಸ್ನೇಹಿತರೆ. ಬೇರೆ ದಿನಗಳಲ್ಲಿ ಈ ದೇವಾಲಯ ತೆರೆದಿರುವುದಿಲ್ಲ. ಅರ್ಚಕರ ಫೋನ್ ನಂಬರನ್ನು ಹಾಕಿರುತ್ತೇನೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಗವಿ ರಂಗನಾಥ ಸ್ವಾಮಿಯ ದರ್ಶನವನ್ನು ಯೂಟ್ಯೂಬ್ನಲ್ಲಿ ನಿಮಗೆ ತೋರಿಸುವ ಪ್ರಪ್ರಥಮ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೂ ಸಮಯ ಸಿಕ್ಕಾಗ ನೀವು ಸಹ ಬಂದು ಈ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡೋಗಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಈ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಸ್ನೇಹಿತರೆ. ನೋಡಿ, ಎಂತಹ ರಮಣೀಯವಾದ ದೃಶ್ಯ ಅಂತ. ಗುಹೆಯು ಎಷ್ಟು ಸುಂದರವಾಗಿದೆ ಸ್ನೇಹಿತರೆ. ಹೊರಗಡೆ ತುಂಬ ಬಿಸಿಲು ಸ್ನೇಹಿತರೆ, ಆದರೆ ಒಳಗಡೆ ಮಾತ್ರ ತುಂಬ ತಂಪಾದ ವಾತಾವರಣ ಇದೆ ಸ್ನೇಹಿತರೆ. ಶ್ರಾವಣ ಮಾಸದ ಎಲ್ಲ ಶನಿವಾರಗಳಲ್ಲೂ ಶ್ರೀ ಗವಿ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆ ಇರುತ್ತದೆ. ಎಲ್ಲರೂ ಬಂದು ಪಾಲ್ಗೊಳ್ಳಿ ಸ್ನೇಹಿತರೆ. ಗವಿ ರಂಗನಾಥ ಸ್ವಾಮಿಯ ದರ್ಶನವನ್ನು ಮತ್ತೊಮ್ಮೆ ಕಣ್ತುಂಬಿಕೊಳ್ಳಿ ಸ್ನೇಹಿತರೆ. ಈಗ ನಾವು ಮುಂದೆ ಈ ರಂಗನಾಥ ಸ್ವಾಮಿಯವರು ಹೇಗೆ ಬಂದು ನೆಲೆಸಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ, ಅಲ್ಲಿ ಇರ್ತಕ್ಕಂತಹ ಜನರನ್ನು ಕೇಳಿ ವಿಚಾರಿಸೋಣ ಸ್ನೇಹಿತರೆ. ಇದು ವಿಶೇಷ ದಿನಗಳಲ್ಲಿ ಈ ಎಲ್ಲ ದೀಪಗಳನ್ನು ಹಚ್ಚುತ್ತಾರೆ ಸ್ನೇಹಿತರೆ. ಇಲ್ಲಿ ಅಜ್ಜಿ ಯಾವ ಊರಲ್ಲ? ನಗರಳ್ಳಿನ ಎಲ್ಲ ನಮ್ಮೂರ ಪಕ್ಕ. ಏನೋ ಹೇಳ್ರಿ ಅಜ್ಜಿ, ದೇವಸ್ಥಾನ ಬಗ್ಗೆ ಎಲ್ಲ ಗೊತ್ತಿದ್ರೆ. ಗೊತ್ತಿಲ್ವಾ? ಹೇಳಕ್ಕ, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಇಲ್ಲೆಲ್ಲ? ಹೋಗ್ಲಿ ಬಿಡಿ, ಎಲ್ಲ ಕಟ್ ಮಾಡ್ತೀನಿ, ನಿಮ್ದೆಲ್ಲ ಹಾಕಲ್ಲ. ಹೇಳಕ್ಕ, ಎಷ್ಟು ವರ್ಷದಿಂದ ಬಂದಿದ್ಯಾ ನೀನು? ಮಾತಾಡು. ಎಲ್ಲಿಗೆ ಬಂದಿದ್ದೆ ಪುಟ್ಟ ನೀನು? ಎಲ್ಲಿಗೆ ಬಂದಿದ್ಯಪ್ಪ ನೀನು? ಗವಿರಂಗಂಗ. ಎಷ್ಟು ವರ್ಷದಿಂದ ಬಂದಿದ್ದೆ ಇಲ್ಲಿಗೆ? ಎಷ್ಟನೇ ಸತಿ ಬರ್ತಾ? ಅಯ್ಯಪ್ಪ, ಮೃದಾಗ್ತೀನಿ. ಅದು ಹಂಗೆಲ್ಲ ಮಾಡಂಗಿಲ್ಲ ಪುಟ್ಟ, ಅದು ಕೆಟ್ಟೋದತ್ತೆ. ಸ್ವಾಮಿ ಹಸಿನ್ಕಾಯಿ ಇಷ್ಟ ಜನ ಬಿಟ್ಟಿರೋದು ಇಲ್ಲಿ ಬಿಡ್ತೈತೆ. ಆಯ್ತು ಹೇಳಜ್ಜಿ, ಏನಾರ. ಯಾವ ಊರು ನಿಮ್ಮದು? ಸಾತ್ಕಟ್ಟನ. ಎಷ್ಟು ವರ್ಷಕ್ಕೆ, ಯಾವಾಗಲಿಂದ ಬರ್ತಾ ಇದ್ರಿ ಇಲ್ಲಿಗೆ? ನಾವು ಆಲೆ ಒಂದು 20-30 ವರ್ಷದಿಂದ ಬರ್ತಾ ಇದ್ದೀವಿ. ಹೌದಾ? ಹಾಂ. ನಮ್ಮ ಮಂದೇವ್ರು ಇದೆ, ನಮ್ಮ ಅಪ್ಪರ ಮಂದೇವ್ರು ಇದೇನೆ. ಹೌದಾ? ಹೇಳ್ರಿ ಏನಾರ ಗೊತ್ತಿದ್ರೆ. ಅವಾಗೆಲ್ಲ ಹೆಂಗ್ ಬರ್ತಿದ್ರಿ? ಇವಾಗೆಲ್ಲ ರೌಡ್ ಮಾಡ್ಯಾರ. ಅವಾಗೆಲ್ಲ ಹಿಂಗ್ ಹಿಡ್ದಾಗ ನಡ್ಕೊಂಬರಿ, ಇವಾಗ ಬೆಟ್ಟ ಸಂದೇಗ ನಡ್ಕೊಂಬರಿ ಸಾತ್ಕಟ್ಟಿಂದ. ಹೌದಾ? ಎಷ್ಟು ಕಿಲೋಮೀಟರ್ ಆಗ್ತದೆ ಅಲ್ಲಿಂದ? ಒಂದು 3-4 ಕಿಲೋಮೀಟರ್ ಆಗ್ತದೆ. ಇನ್ನ ಜಾಸ್ತಿ ಆಗುತ್ತೆ. ಸಾತ್ಕಟ್ಟ ಅಂದ್ರೆ ಒಂದು 8 ಕಿಲೋಮೀಟರ್ ಆಗ್ಬೋದು. ಅದು ಹಿಂಗಾಸಿಂದ ಹತ್ರ ಆಗೈತಲ್ಲ ನಡ್ಕೊಂಬಂದ್ರೆ ಕಾಲದಾಗೆ, ಅದು ಹೇಳಿದೀವಿ ನಾವು. ಇವಾಗ ಹಿಂಗ್ ಬರ್ಬೇಕಂದ್ರೆ ದೂರ. ನೀವು ಯಾವ ಟೈಮಲ್ಲಿ ಬರ್ತೀರಾ? ವರ್ಷ ಶ್ರಾವಣದಲ್ಲ?
ಶ್ರಾವಣದಾಗೆ ಯಾರು ಸೇವೆ ಮಾಡಿ ಹೇಳಿದ್ರೆ ನಿಮ್ದಾವ್ರಣ ಸಾಕಟ್ಟನೆ ಇವಾಗ 500 ಹೇಳ್ತಾರೋ. ಹಾಂ ಆಯ್ತಾ. ನಮಸ್ಕಾರ ಸ್ವಾಮಿ. ನಮಸ್ತೆ. ಹೇಳಬೇಕು, ಈ ದೇವಸ್ಥಾನ ನಿಗೂಢವಾಗೈತೆ, ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ನಾನು ಪಕ್ಕದ ಗ್ರಾಮಸ್ಥನೇ, ನನಗೂ ಬರಬೇಕು ಅಂತ ತುಂಬ ದಿನ ಆಸಕ್ತಿ ಇತ್ತು, ಆಸೆನೂ ಇತ್ತು. ಆದರೆ ನಾವು ಆ ಕಡೆ ಬರೋವು ಹೋಗವು, ಈ ಕಡೆ ಬರೋಕ್ಕಾಗಲಿಲ್ಲ. ಇವತ್ತು ಬಂದಿದ್ದೀನಿ, ನನಗೂ ಗೊತ್ತಿರಲಿಲ್ಲ ಈ ಕಡೆ ಐತೆ ಅಂತ, ತಿಳ್ಕೊಂಡು ಬಂದೆ. ಹೇಳಿ ಇದ್ರ ಬಗ್ಗೆ ಏನಾನು ಮಾಹಿತಿ ಕೊಡಿ. ಈ ದೇವಸ್ಥಾನ ಪೂಜೆ ನಮ್ಮದು ಈಗ ತಾತನ ಕಾಲದಿಂದ ನಾವೇ ಮಾಡ್ತಾ ಇದ್ದೀವಿ. ಗವಿರಂಗನಾಥ ಸ್ವಾಮಿ, ಕದ್ರಪ್ಪ, 2 ದೇವರಿದ್ದಾವೆ ಬಿದ್ದದ್ದಿ. ಈಚೆಗೆ ಮುಂದಕ್ಕೆ ನರಸಿಂಹ ಸ್ವಾಮಿ ಬೇರೆ ಉತ್ಪತ್ತಿ ಆಗಿದೆ ಆ ಕಡೆ. ಆ ನರಸಿಂಹ ಸ್ವಾಮಿಯಿಂದ ಆ ಕಡೆ ಮೂಲೆಗೆ ಐತೆ ನೋಡಿದೆ ಅದನ್ನ. ಹಾಂ ನೋಡಿದೆ. ಅದನ್ನು ತಗೊಂಡ್ರೆ ಅದು ಇಲ್ಲೊಂದು ಐತೆ ಮೇಲ್ಗಡೆ ಇರೋದು, ಅದು ನರಸಿಂಹ ಸ್ವಾಮಿನ ಚಿಕ್ಕ ಗುಡಿಯಲ್ಲಿರೋದು. ಆಮೇಲೆ ಅದು ಕೆಳಗಡೆ ಇರೋದು ಅದು ಕದ್ರಿ ನರಸಿಂಹ. ಕದ್ರಿ ನರಸಿಂಹ, ಅದ್ರ ಮೇಲ್ಗಡೆ ಚಿಕ್ಕದು ಅದು ಲಕ್ಷ್ಮೀ ನರಸಿಂಹ. ಈ ಕದ್ರಿ ನರಸಿಂಹ, ಲಕ್ಷ್ಮೀ ನರಸಿಂಹ ಸ್ವಾಮಿ ಉದ್ಭವ ಮೂರ್ತಿಗಳು ಎರಡೂ. ಹಾಂ, ಇದು ಗವಿರಂಗನಾಥ. ಇದು ಗವಿರಂಗನಾಥ. ಈ ದೇವರುಗಳು ಒಂದು ಈಗ ಅಂತಂದ್ರು 5 ಜನ ಇವರು. ಹಾಂ, ಇಕ್ಕಲ್ ರಂಗ, ಗುಡ್ಡದ ರಂಗ, ಗವಿರಂಗ, ಕದ್ರಪ್ಪ, ಶಿನ್ಗುಡ್ ರಂಗ ಅಂತ 3 ಜನ. ಒಂದೇ ಲೈನಾಗೆ ಬೆಟ್ಟಗೆ ಅಲ್ಲಿಗೆ ಹೋಗೋಣ, ಇಲ್ಲೆಲ್ಲ ಗಲಾಟೆ ಇದೆ ಸ್ವಾಮಿ ಒಳಗಡೆ. ಗಲಾಟೆ ಮಾಡ್ಬೇಡಮ್ಮ. ರಂಗ, ಗವಿರಂಗ, ಇಕ್ಕಲ್ ರಂಗ, ಗುಡ್ಡದ ರಂಗ, ಗವಿರಂಗ, ಕದ್ರಪ್ಪ, ಆಮೇಲೆ ಈ ಚಿನ್ಗುಡ್ ರಂಗ, ಈ 5 ದೇವಸ್ಥಾನ ಒಂದೇ ಲೈನಲ್ಲಿ ಬೆಟ್ಟದಲ್ಲಿ ಇದ್ದಾವೆ. ಎಲ್ಲ ಗವಿನಲ್ಲಿ ಇರೋದೇ. ಆಮೇಲೆ ಮತ್ತೆ ಈ ದೇವ್ರನ್ನ ಹಿಂದೆ ಯಾರೋ ಒಬ್ರು ನ್ಯಾದ್ರು ಅಂತ ಹೇಳ್ಬಿಟ್ಟು, ನ್ಯಾದ್ರು ಅಂದ್ರೆ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಈ ಮರ ಪುಟ್ಕೆ ಎಣಿತಾರಲ್ಲ, ಇದು ಬುಟ್ಟಿ ಎಣಿಯೋರು. ಆ ನ್ಯಾದ್ರು ಬಂದು ಈ ಕಾಡಿನಲ್ಲಿ ಬಿದಿರು ಕಡ್ದ್ರಂತೆ. ಆ ಬಿದಿರು ಕಡ್ದಾಗ ಆ ಬಿದಿರಲ್ಲಿ ರಕ್ತ ಬಂತಂತೆ. ಆ ರಕ್ತ ಬಂದಾಗ ಅವರಿಗೆ ಮೈದುಂಬಿಟ್ಟು, ನಾನು ಇಂಥ ಕಡೆ ಬಂದು ನಡೆಸಿದ್ವಿ, ನಮಗೆ ಪೂಜೆ ಪುನಸ್ಕಾರ ನಡೆಯಂಗೆ ಮಾಡಿ ಅಂತ ಹೇಳ್ಬಿಟ್ಟು ಅವರು ದೇವರು ಬಂದು ಅವ್ರಿಗೆ ಹೇಳ್ದಂಗಾಯ್ತು. ಅವರು ಹೋಗಿ ದೇವರ ಊರದ್ದೆಲ್ಲ ಜನಗಳಿಗೆ ಪ್ರಚಾರ ಮಾಡಿ ಆಮೇಲೆ ಈ ಪೂಜೆ ನಡೆಯಂಗೆ ಮಾಡಿರಂತೆ. ಅವರ ಇದ್ರೊಳ ಅವ್ರ ಜ್ಞಾಪನಾರ್ಥವಾಗಿ ನೋಡಿ, ಇಲ್ಲಿ ಬಳ್ಳಿನ ಈ ಕಡೆ ಬರೋದು ಇಲ್ಲಿ ನ್ಯಾದ್ರ ಕಡ್ದಾರ ನೋಡಿ, ಗಂಡ ಹೆಂಡತಿ ಇಬ್ರು. ಮೇದ್ರ ಅವರು ನ್ಯಾದ್ರು ಒಂದೇ ಮರ ಪಟ್ಕೆ ಎಣಿಯರು. ಅವ್ರನ್ನ ಅವರ ಜ್ಞಾಪಕಾರ್ಥವಾಗಿ ಅವ್ರನ್ನ ಕಡ್ದವ್ರೆ ಅಷ್ಟೇ. ತುಂಬಾ ಧನ್ಯವಾದಗಳು ಸ್ವಾಮೀಜಿ. ಆಮೇಲೆ ಶ್ರಾವಣದಲ್ಲಿ ಚೆನ್ನಾಗಿ ಮತ್ತೆ ಯಾವ್ಯಾವ ದಿನದಲ್ಲಿ ನೀವು ಕೆಲವೊಂದ್ ಸತಿ ಬಂದಾಗ ಕೆಲವ್ರು ಹೇಳಿದ ಮಟ್ಟಿಗೆ ಯಾವಾಗ್ಲೂ ಓಪನ್ ಇರಲ್ಲ, ಅದು ಯಾವ ಸಮಯ ಅಂತ ಸ್ವಲ್ಪ ಹೇಳಿದ್ರೆ ಬರೋ ಭಕ್ತಾದಿಗಳಿಗೆ ತುಂಬಾ. ಯಾರು ಬೇಕಾದ್ರೂ ಬಂದ್ ಕಾರಣ ಬಂದ್ ಮಾಡ್ಕೊಡ್ತೀವಿ ನಾವು. ಹೌದಾ? ಬರಲ್ಲ. ನೀವು ಇರೋದು ಎಲ್ಲಿ ಅಂತ? ಶೀತಕಾಲದಲ್ಲಿ ಇರ್ತೀರಾ? ಅಂದ್ರೆ ಶನಿವಾರ ಮಾತ್ರ ಪೂಜೆ ಇದೆ. ಶನಿವಾರ ನೀವು ಪ್ರತಿದಿನ ಯಾರು ಬರ್ಲಿ ಬಿಡ್ಲಿ ನೀವು ಬರ್ತಾ ಇರ್ತೀರಾ? ಇವಾಗ ಬರಲ್ಲ, ನಾವು ಬರೋದ. ಬಂದ್ರೆ ಬಂದ್ ಕರೆದ್ರೆ ಮಾತ್ರ ಬಂದ್ರೆ ಅಂದ್ರೆ ಇದು ವಿಶೇಷವಾಗಿ ಶನಿವಾರ ದಿನ ಇಲ್ಲಿ ಪೂಜೆ ಪುನಸ್ಕಾರಗಳು ಜನಗಳು ಎಲ್ಲ ಬರೋದು ಶನಿವಾರನೇ ಬರೋದು. ಹೆಚ್ಚಿಗೆ ಬರಲ್ಲ. ಶ್ರಾವಣದಲ್ಲಿ ಮಾತ್ರ ವಿಪರೀತ ಜನ ಬರ್ತಿದ್ದೆ. ಶ್ರಾವಣ ಪ್ರತಿ 4 ಶ್ರಾವಣ ಶನಿವಾರ, 4 ಶ್ರಾವಣ ಶನಿವಾರ ಬರ್ಲಿ, 5 ಬರ್ಲಿ, ಪ್ರತಿ ಶನಿವಾರ ಬರ್ತಾರೆ. ಈಗ ನಿಮ್ಮನ್ನ ಸಂಪರ್ಕ ಮಾಡ್ಬೇಕು ಅಂದ್ರೆ ಹೆಂಗೆ? ಅದೇ ನಮಗೆ ಫೋನ್ ನಂಬರು ಇಲ್ಲಾಂದ್ರೆ ರಸೀದ್ ಕಟ್ಟಿ ಬಂದು ಕರ್ಕೊಂಬರ್ಬೇಕು. ಹೌದಾ? ಸರಿ ಆಯ್ತು. ಫೋನ್ ನಂಬರ್ ಹಾಕ್ಬೋದಾ ಬೇಕು ಅಂದರೆ? ಕೊಟ್ಟಿರಿ, ನಾನು ಬೇಕಾದ್ರೆ ಇದರಲ್ಲಿ ಹಾಕಿರ್ತೀನಿ. ಭಕ್ತಾದಿಗಳಿಗೆ ಅನುಕೂಲ ಆಗ್ತದೆ. ತುಂಬ ಬರೋ ಅಂಥವ್ರು ಪೂಜೆ ಗೀಜೆ ಸೇವೆ ಮಾಡೋ ಅಂಥವ್ರು ಆಗುತ್ತೆ. 96 ಹೇಳ್ರಿ ಹಂಗೆ. 96 32 89 32 36 ಬರ್ಕೊಂಡು ಕೊಟ್ಬಿಡ್ತೀರಾ? ಒಂದು ನಿಮಿಷ, ನಾನು ಸೇವ್ ಮಾಡ್ಕೊಂತೀನಿ. ಸ್ವಾಮಿ, ನೀವು ಎಷ್ಟು ವರ್ಷದಿಂದ ಇಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ? ನಾನು 15ನೇ ವರ್ಷದಿಂದಲೂ ಮಾಡ್ತಾ ಇದ್ದೀನಿ. ನೀವು 15 ವರ್ಷ ಇರುವಾಗ? ನಾನು 15ನೇ ವರ್ಷದಿಂದ ನಾನು ಹುಡುಗನಾಗಿದ್ದ. ನಿಮ್ಮ తర్వాత ನಿಮ್ಮ ಮಕ್ಕಳು ಎಲ್ಲ ಬರ್ತಾ ಇರ್ತಾರೆ? ಅವರೆಲ್ಲ ಬರ್ತಾರೆ? ಒಬ್ಬನೇ ಮಗ ಇರೋದು. ಶ್ರಾವಣದಲ್ಲಿ ನೀವೆಲ್ಲ ಬರ್ತೀರ? ಶ್ರಾವಣದಲ್ಲಿ ಮಗ ಇನ್ನು ಯಾರನ್ನ ಜನ ಜಾಸ್ತಿ. ಅವಾಗ ಒಂದು 2 3 4 ಜನ ಬರ್ತೀವಿ ಅರ್ಚಕರು. ಅದೇ
ಮತ್ತೆ ಇದೆಲ್ಲ ಮಾಡಿದ ಭಕ್ತಾದಿಗಳ ಇಲ್ಲ ಸರ್ಕಾರದಿಂದ ಇದು ಮಾಡಿ ಎಲ್ಲ ಭಕ್ತಾದಿಗಳು ಮಾಡಿರೋದು ಎಲ್ಲ ಭಕ್ತಾದಿಗಳೇ, ಯಾವುದೇ ರೀತಿ ಸರ್ಕಾರದಿಂದ? ಸರ್ಕಾರದ ಏನೂ ಇಲ್ಲ. ಹಾಂ ಹಾಂ. ತುಂಬ ಜನ ಭಕ್ತಾದಿಗಳಲ್ಲ ಸ್ವಾಮಿ ಇಲ್ಲಿಗೆಲ್ಲ? ಸುಮಾರಾಗಿದ್ದಾರೆ. ಸ್ವಲ್ಪ ರಸ್ತೆ ವ್ಯವಸ್ಥೆ ಆಗಬೇಕಾಗಿದೆ, ಮಳೆ ರಸ್ತೆ ವ್ಯವಸ್ಥೆ. ಅದಕ್ಕೇನಾದರೂ ನೀವು? ಅದಕ್ಕೆ ನಾವು ಎಲ್ಲ ಬೇಜಾನು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟು ಎಲ್ಲ ಮಾಡಿದ್ರು, ಯಾರು ಕ್ಯೂ ಹಾಕಂಗಿಲ್ಲ. ಆನಂದ ಮತ್ತೆ ಇವರು ಈ ಉಪಮುಖ್ಯಮಂತ್ರಿ ಆಗಿದ್ದಾರಲ್ಲಪ್ಪ ಪರಮೇಶ್ವರ ಅವ್ರನ್ನು ಕೇಳಿದ್ರು, ಅವರು ಯಾಕೋ ಅದಕ್ಕೆ ಅನ್ಸ್ಕೊಂಡಿಲ್ಲ. ಇಲ್ಲ ಮುಂದಿನ ದಿನಗಳಲ್ಲಿ ಮಾಡ್ಬೋದು ಇನ್ನೊಂದ್ಸತಿ. ಎಲ್ಲ ಭಕ್ತಾದಿಗಳು ಇದಕ್ಕೆ ಒಂದು ಸಂಘ ಸಂಸ್ಥೆ ಅಂತ ಏನೂ ಇಲ್ವಾ? ಏನಿಲ್ಲ, ಸಂಘ ಸಂಸ್ಥೆ ಏನಿಲ್ಲ. ಅವರು ಹತ್ತು ಕಡೆಯಿಂದ ಏನಾದರೂ ಮಾಡಿದ್ರೆ ಅನುಕೂಲ ಆಗಿರೋದು. ಏನು ಮಾಡ್ಕೊಂಡಿಲ್ಲ. ಆಯ್ತು, ನೋಡೋಣ. ತುಂಬ ಚೆನ್ನಾಗಿದೆ. ನಾನು ಇಷ್ಟು ವರ್ಷದಿಂದ ಇವತ್ತು ಬರೋಕ್ಕಾಯ್ತು. ಇದೇ ಬೈಚನಹಳ್ಳಿಯೇ ನಾನು. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಸ್ನೇಹಿತರೆ, ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ, ಹಾಗೂ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸ್ನೇಹಿತರೆ.